So we'll start. Ready? You can ask me questions. ನಮ್ಮ ಉಪನಿಷತ್ಸಲ್ಲಿ ಉಪನಿಷತ್ಸ್ ಇದೆ ಗೊತ್ತಾ? ಉಪನಿಷತ್ಸ್ ಅಂದ್ರೆ ಏನು? ಉಪನಿಷತ್ಸ್ ಅಂದ್ರೆ ಏನು? ವೇದಾಸ್ ಅನ್ನೋದು ಸ್ಟೇಟ್ಮೆಂಟ್ಸ್. ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ, ಸ್ಟೇಟ್ಮೆಂಟ್ಸ್ ಇರುತ್ತೆ, ಆಕ್ಷನ್ ರಿಯಾಕ್ಷನ್ ಅಂತ. ಅದು ಪ್ರೂವ್ ಮಾಡೋಕ್ಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇನ್ನು ಒಂದು ಕತೆ ಮೂಲಕ ಹೇಳಬೇಕಾಗತ್ತೆ. ವೇದ ಅನ್ನೋದು ಅರ್ಥ ಆಗಲ್ಲ ಅಂತ ನಾವು ಒಂದು ಸಾಮಾನ್ಯವಾದ ವ್ಯಕ್ತಿಗಳವರೆಗೆ ಕ್ವಶನ್ಸ್ ಬರ್ತಾ ಇರ್ತವೆ. ಅದು ಉತ್ತರ ಒಂದು ಸ್ಟೋರಿ ಮೂಲಕ, ಕಥೆ ಮೂಲಕ ಉಪನಿಷತ್ ಹೇಳ್ತಾರೆ. ಓಕೆ, ಸೊ ಅದು ಉಪನಿಷತ್. ಅದೂ ಅರ್ಥ ಆಗಲ್ಲ ಇವರಿಗೆ ಅಂತ ಬ್ರಹ್ಮಸೂತ್ರ ಸಾರ್ದೇರ್. ಅದೂ ಅರ್ಥ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಸಾರ್ದೇರ್. ಅದೂ ಅರ್ಥ ಆಗಲ್ಲ ಅಂದರೆ ನೀವೇ ಕಣ್ಮುಚ್ಕೊಳ್ಳಿ, ಧ್ಯಾನ ಮಾಡಿ. ಓಕೆ, ಸೊ ಹೌ ಮೆಡಿಟೇಷನ್ ವಿಲ್ ಹೆಲ್ಪ್. ನಾವು ಧ್ಯಾನ ಅಂದರೆ ಏನು ಮಾಡ್ತೀವಿ? ವಾಟ್ ಯು ಡೂ ಮೆಡಿಟೇಷನ್? ಫಸ್ಟ್ ಯು ಸಿಟ್ ಕ್ವೈಟ್ಲಿ, ಯು ಡೋಂಟ್ ಡೂ ಎನಿಥಿಂಗ್ ಫಿಸಿಕಲಿ, ರೈಟ್? ರಿಲ್ಯಾಕ್ಸೇಷನ್ ಆಗ್ತೀವಿ. ಸೊ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಐ ಕ್ಲೋಸ್ಡ್ ಮೈ ಕರ್ಮೇಂದ್ರಿಯಾಸ್, ಐ ಕ್ಲೋಸ್ಡ್ ಮೈ ಜ್ಞಾನೇಂದ್ರಿಯಾಸ್, ಐ ಫೌಂಡ್ ಎಸ್ ಕ್ಲೋಸ್ಡ್ ಸರ್ಕ್ಯೂಟ್. ಎನರ್ಜಿ ಲೀಕ್ ಆಗಲ್ಲ. ಫಿಸಿಕ್ಸ್ ಓದೋರ್ಗೆ ಗೊತ್ತಾಗತ್ತೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಏನು. ಎನರ್ಜಿ ಲೀಕ್ ಆಗಲ್ಲ. ಸೊ ನಾವು ಶ್ವಾಸದ ಮೇಲೆ ಗಮನ ಇಟ್ಟಿದ್ರೆ ಏನಾಗತ್ತೆ? ಫಸ್ಟ್ ಪಾಯಿಂಟ್, ನೀವು ರಿಲ್ಯಾಕ್ಸ್ ಆದಮೇಲೆ ಶ್ವಾಸ ಕಡಿಮೆ ಆಗತ್ತಾ ಹೆಚ್ಚಾಗತ್ತಾ? ಕಡಿಮೆ ಆಗತ್ತಾ? ಐ ಥಿಂಕ್ ಜಾಸ್ತಿ ಆಗತ್ತೆ. ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಮೇಲೆ ಏನಾಗುತ್ತೆ? ಬಾಡಿ ಇನ್ನೂ ಮೆಟಬಾಲಿಕ್ ರೇಟ್ ಅಂತ ಆಕ್ಟಿವಿಟಿ ಕಡಿಮೆ ಆಗುತ್ತಲ್ವ? ಓಕೆ, ಇನ್ನೂ ನೀವು ರಿಲ್ಯಾಕ್ಸ್ ಆದರೆ ಏನಾಗುತ್ತೆ? ಇನ್ನೂ ಬ್ರೀತ್ ಕಡಿಮೆ ಆಗುತ್ತೆ. ಓಕೆ, ಕನ್ಫರ್ಮ್? ಸೊ ಪ್ರತಿ ಒಂದು ಪಾರ್ಟ್ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಏನು ಬೇಕು? ಏನು ಶಕ್ತಿ? ಪ್ರಾಣಶಕ್ತಿಯ ಆಕ್ಸಿಜನಾ? ಪ್ರಾಣಶಕ್ತಿ. ಸೊ ಆಕ್ಸಿಜನ್ ಆಲ್ಸೋ ಅದೂ ಕೆಲಸ ಮಾಡಬೇಕಂದ್ರೆ ಪ್ರಾಣನೇ ಆಧಾರ. ಜಸ್ಟ್ ವಿ ಆರ್ ಫೀಲಿಂಗ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾ ಇದೆ, ಅದು ಜೊತೆ ಪ್ರಾಣ ಅಂತ ಒಂದು ಹೋಗುತ್ತೆ ಅದು ಜೊತೆಗೆ. ಸೊ ಬ್ರೆತ್ ಈಸ್ ದ ಬ್ರಿಡ್ಜ್. ಬ್ರೆತ್ ಜೊತೆಗೆ ಪ್ರಾಣ ಹೋಗಬೇಕು. ಪ್ರಾಣ ಇಲ್ಲಾಂದ್ರೆ ನಿಮ್ಮ ಕೈ ಎತ್ತಕ್ಕಾಗತ್ತಾ? ಕಣ್ಣು ನೋಡೋಕ್ಕಾಗತ್ತಾ? ಮಾತಾಡೋಕ್ಕಾಗತ್ತಾ? ಸೊ ಒಂದು ಪ್ರಾಣನೇ. ಸೊ ಸೇಮ್ ಕರೆಂಟ್, ಅದೇ ಕರೆಂಟ್ ಫ್ರಿಜ್ಜಲ್ಲಿ ಹೋಗಿದ್ರೆ ಕೂಲ್ ಆಗುತ್ತೆ, ಫ್ಯಾನಲ್ಲಿ ಹೋಗುತ್ತೆ ತಿರುಗಡುತ್ತೆ, ಟಿ ವಿಯಲ್ಲಿ ಹೋದರೆ ಕೆಲಸ ಬೇರೆ. ಸೇಮ್ ಕರೆಂಟ್. ಅದೇ ಥರ ಸೇಮ್ ಪ್ರಾಣ, ಒಂದೇ ಪ್ರಾಣ ಕಣ್ಣಿಂದ ನೋಡುತ್ತೆ, ಬಾಯಿಂದ ಮಾತಾಡುತ್ತೆ, ಕೈಯಿಂದ ಕೆಲಸ ಮಾಡೋದು. ಸೊ ಈ ಪ್ರಾಣ ಉಸಿರಾಟ ಅನ್ನೋದು ಕಡಿಮೆ ಆದರೆ ಏನಾಗುತ್ತೆ? ಉಸಿರಾಟ ಅನ್ನೋದು ಕಡಿಮೆ ಆಗಿದ್ರೆ ಪ್ರಾಣಕ್ಕೆ ಏನಾಗುತ್ತೆ? ಪ್ರಾಣ ಕಡಿಮೆ ಆಗತ್ತಾ ಹೆಚ್ಚಾಗತ್ತಾ? ಪ್ರಾಣನೂ ಕಡಿಮೆ ಆಗತ್ತೆ. ಸೊ ಪ್ರಾಣ ಕಡಿಮೆ ಆದರೆ ನಾವು ಸತ್ತೋಗ್ತೀವಲ್ವಾ? ಸೊ ಎನರ್ಜಿ ವೀಕ್, ಎನರ್ಜಿ ಡ್ರೈನ್ ಔಟ್. ಸೊ ಇದನ್ನೇ ಸೀಕ್ರೆಟ್. ಸೊ ಫಸ್ಟ್ ಪಾಯಿಂಟ್, ಬ್ರೀತ್ ಕಡಿಮೆ ಆಗುತ್ತೆ. ಬ್ರೀತ್ ಕಡಿಮೆ ಆದರೆ ಸೊ ಬ್ರೀತಿಂದ ಪ್ರಾಣನೂ ಕಡಿಮೆ ಆಗುತ್ತೆ. ಪ್ರಾಣ ಕಡಿಮೆ ಆದಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರತ್ಯಾಹಾರ. ಅಂದರೆ ಇಫ್ ಯು ಆರ್ ನಾಟ್ ಈಟಿಂಗ್, ನಾನು ಊಟ ಮಾಡಿಲ್ಲ ಅಂದರೆ ನಿನ್ಗೇನು ಫಸ್ಟ್ ಹಸುವಾಗತ್ತಲ್ವ ತುಂಬ. ಆದಮೇಲೆ ಒಂದು 2 hours ಗ್ಯಾಪ್ ಕೊಟ್ಟರೆ, ಇವಾಗ ಆಗ್ತಾ ಇಲ್ಲ, ಅವಾಗ ನನಗೆ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ನಿಜಾನಾ? ಒಂದು 1/2 hour ತಡ್ಸ್ಕೊಂಡ್ರೆ ಸಾಕು, 1 hour. ಏನಾಗ್ತಾ ಇದೆ ಆ 2 hours ಗ್ಯಾಪಲ್ಲಿ? ಸೊ ಇಟ್ ವಿಲ್ ಗಿವ್ ಸಿಗ್ನಲ್, ನೀವು ಊಟ ಮಾಡಿ ಅಂತ. ನಾನು ಕೊಟ್ಟಿಲ್ಲ ಅಂದರೆ ನಮ್ಮ ಬಾಡಿ ಒಳಗಡೆ ಇರೋ ಇಂಟೆಲಿಜೆಂಟ್ ಇದೆಯಾ? ಇಂಟೆಲಿಜೆಂಟ್
ಹಾರ್ಟ್ ಬೀಟ್ ಅದಕ್ಕದೇ ಆಗ್ತಾ ಇದೆ, ಡೈಜೆಷನ್ ಅದಕ್ಕದೇ ಆಗ್ತಾ ಇದೆ. ಓಕೆ, ನಾವು ಅದೇ ಥರ ಪ್ರಾಣ ಕೊಡ್ತಾ ಇಲ್ಲ ಅಂದರೆ ರಿಲ್ಯಾಕ್ಸ್ ಆಗಿ ಬಾಡಿ ಒಳಗಡೆ ಇರೋ ಇಂಟೆಲಿಜೆಂಟು ಅದು ಏ ಥರ ತಗೋಬೇಕು ಅಂತ ಗೊತ್ತು, ಇಲ್ಲಿಂದ ತಗೊಂಡೋದು ಶುರು ಮಾಡುತ್ತೆ. ಅದು ಆಕ್ಸಿಜನ ಇಲ್ಲಿಂದ ತಗೊಂಡೋದು ಪ್ರಾಣ. ಸೊ ಪ್ರಾಣ ಇಲ್ಲಿಂದ ಶುರು ಆಗುತ್ತೆ ಒಳಗಡೆ ಹೋಗೋದು. ದಟ್ ಈಸ್ ದ ಸೀಕ್ರೆಟ್. ಸೊ ಬ್ರೆತ್ ಕಡಿಮೆ ಆಗುತ್ತೆ. ಬ್ರೆತ್ ಕಡಿಮೆ ಆದರೆ ಪ್ರಾಣ ಕಡಿಮೆ ಆಗುತ್ತೆ. ಪ್ರಾಣ ಕಡಿಮೆ ಆದಮೇಲೆ ಆಟೋಮ್ಯಾಟಿಕ್ ಆಗಿ ಸಹಸ್ರಾರ ಚಕ್ರ ಓಪನ್ ಆಗುತ್ತೆ. ಯಾಕೆ ಚಕ್ರ? ಬೈ ಸರ್ವಂ ಕಲ್ವಿದಂ ಬ್ರಹ್ಮ. ಹೌದಾ? ಎನರ್ಜಿ ಎಲ್ಲ ಕಡೆ ಇದೆ, ನನ್ನೊಳಗಡೆನೂ ಇದೆ, ಅಲ್ಲಿನೂ ಇದೆ. ಸ್ಟ್ರಕ್ಚರ್, ದಟ್ ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್. ಅಂದರೆ ಅದಕ್ಕೂ ಒಂದು ಜಾಮೆಟ್ರಿ, ಈ ಥರ ಇದ್ರೆ ಜಿಗ್ಜಾಗ್ ಆಗಿದ್ರೆ ಒಳಗಡೆ ಹೋಗಲ್ಲ. ಇಟ್ ನೀಡ್ ಸಮ್ ಸ್ಟ್ರಕ್ಚರ್, ಸ್ಪೈರಲ್, ಸ್ಪ್ರಿಂಗ್ ಥರ. ಅದಕ್ಕೆ ನೀವು ನೋಡು, ಇಲ್ಲಿ ಏನಾನ ಇದೆಯಾ? ಸುಳುವ ಸುಡಿ. ಸೊ ದಟ್ ವಾಟೆಕ್ಸ್, ನಾವು ವೆನ್ ವಿ ಆರ್ ಇನ್ ಮದರ್ಸ್ ವೂಮ್, ತಾಯಿ ಒಳಗಡೆ ಇರುವಾಗ ಎನರ್ಜಿ ಅಂದರೆ ಆಕ್ಸಿಜನು, ನ್ಯೂಟ್ರಿಷನು ಅಂಬಲಿಕಲ್ ಕಾರ್ಡಿಂದ ಬರ್ತಾ ಇತ್ತು, ಪ್ರಾಣ ಮಾತ್ರ ಇಲ್ಲಿಂದ ಬರ್ತಾ ಇತ್ತು. ಸೊ ಅದಕ್ಕೆ ಆ ಸಿಂಬಲ್ ಇವಾಗಲೂ ಇದೆ. ಸೊ ನಾವು ಈ ಥರ ಸುಲಭವಾಗಿ ಸಹಜವಾಗಿ ಧ್ಯಾನ ಮಾಡಿದರೆ, ರಿಲ್ಯಾಕ್ಸ್ ಆಗಿದ್ರೆ ಸಾಕು, ಈ ಸಹಸ್ರಾರ ಅನ್ನೋದು ಆಟೋಮ್ಯಾಟಿಕ್ ಆಗಿ ಅದಕ್ಕದೇ ಓಪನ್ ಆಗುತ್ತೆ. ಆ ಸಹಸ್ರಾರ ಓಪನ್ ಆದಮೇಲೆ ಅದೇನು ಕೋನ್ ಥರ ಇರುತ್ತೆ, ಅದು ರೊಟೇಟ್ ಆದಮೇಲೆ ಎನರ್ಜಿಗೆ ಸ್ಟ್ರಕ್ಚರ್ ಬರುತ್ತೆ, ವರ್ಟೆಕ್ಸ್. ತಿರ್ಗಾ ಅದು ಒಳಗಡೆ ಹೋಗೋದು ಶುರುವಾಗುತ್ತೆ. ದೆನ್ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಏನಾಗುತ್ತೆ? ಸೊ ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್ಸ್ ಇನ್ ಬಿಟ್ವೀನ್. ಮಧ್ಯದಲ್ಲಿ ನೀವು ಏನೇನೋ ಕ್ವಶನ್ಸ್ ಇದ್ರೆ ಕೇಳಿ. ಸೊ ಎನರ್ಜಿ ಒಳಗಡೆ ಹೋದಾಗ ಏನಾಗತ್ತಂದ್ರೆ, ಬಾಡಿಗೆ ಹೋಗುತ್ತಾ ಫಸ್ಟು ಪ್ರಾಣಮಯ ಕೋಶಕ್ಕೆ ಹೋಗುತ್ತಾ? ಯಾಕೆ? ವೈ? ಇಟ್ ಕ್ಯಾನ್ ಎಂಟರ್ ಇನ್ ಟು ದ ಫಿಸಿಕಲ್ ಬಾಡಿನೋ. ಸೊ ಪರಮಹಂಸ ಅಂತ ಗೊತ್ತಾ ವರ್ಡ್? ಪರಮಹಂಸ ಅಂದ್ರೆ ಏನು? ಇವರು ಪರಮಹಂಸ ಯೋಗಾನಂದ, ಇವರು ಯೋಗಾನಂದನೇ. ಪರಮಹಂಸ ಅನ್ನೋದು ಒಂದು ಬಿರುದು. ಯಾಕೆ ಪರಮಹಂಸ? ಪರಮಹಂಸ ಅಂದ್ರೆ ಅರ್ಥ ಏನು? ಪರಮಹಂಸ ಅಂದ್ರೆ ಯಾರು ಪ್ರಾಣ ಇಲ್ಲಿಂದ ತಗೊಂತಾರೋ ಅವ್ರನ್ನ ಪರಮಹಂಸ ಅಂತಾರೆ. ಸೊ ಮೆಡಿಟೇಟರ್ಸ್ ಎಲ್ಲರೂ ಪರಮಹಂಸ ಅವರು. ಸರ್, ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಈ ಹಾರ್ಟ್ ಅಟ್ಯಾಕ್ ಆಯ್ತು, ಬ್ರೈನ್ ಅಟ್ಯಾಕ್ ಆಯ್ತು ಅಂತ ಒಂದು ಎರಡನ್ನು, ಹಾರ್ಟ್ ಅಟ್ಯಾಕ್, ಬ್ರೈನ್ ಹಾರ್ಟ್ ಅಟ್ಯಾಕಿಗೆ ಹೋಗಿ ಬ್ರೈನ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ, ಹೇಳ್ಬೇಕು ಸರ್ ಅದೊಂದು. ಅದು ಪ್ಯೂರ್ಲಿ ಮೆಡಿಕಲ್. ನಾವು ಸ್ಪಿರಿಚುವಲ್ ಟಾಕ್ಸ್, ಧ್ಯಾನದಿಂದ ಏನಾದ್ರು ಅದಕ್ಕೆ ಅನುಕೂಲ ಪರಿಸ್ಥಿತಿ. ಓಕೆ, ನೌ ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್ ಅನ್ನೋ ಒಂದು. ಯಾ, ಸೊ ಅವ್ರು ಕೊಡಿ ಮೇಡಮ್. ಸೊ ಈ ಪ್ರಾಣ ಒಳಗಡೆ ಹೋಗುತ್ತಲ್ವಾ, ವೈ ಇಟ್ ವಾಂಟ್ ಗೋ ಟು ಫಿಸಿಕಲ್ ಬಾಡಿ? ಫಿಸಿಕಲ್ ಬಾಡಿಗೆ ಯಾಕೆ ಹೋಗಲ್ಲ? ಫಸ್ಟ್ ನಾಡಿ ಮಂಡಲ ಶುದ್ಧಿ ಅಂತ ಕೇಳಿದ್ರಲ್ವಾ. ನಾಡಿ ಅಂದ್ರೆ ಏನು? ಈ ಕರೆಂಟ್ ಪಾಸ್ ಆಗಬೇಕು ಅಂದ್ರೆ ಒಂದು ಕರೆಂಟ್ ವೈರ್ ಬೇಕಾ? ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಏನೋ ಒಂದು ಮೀಡಿಯಂ ಅಂತ ಇರಬೇಕು, ವೈರಿಂಗೋ ಕಾಪರೋ ಏನೋ ಒಂದು. ಸೊ ಈ ಪ್ರಾಣ ಅನ್ನೋದು ಚಲನದಲ್ಲಿ ಇರಬೇಕಂದ್ರೆ ನಾಡಿ, ವೈರಿಂಗ್ ಸಿಸ್ಟಮ್ ಇದೆ. ನಾಡಿ ಅಂದ್ರೆ ಫಿಸಿಕಲ್ ಬಾಡಿ ಒಳಗಡೆ ಇರೋ ನಾಡಿ ಅಲ್ಲ, ಇಟ್ ಈಸ್ ಪ್ಯೂರ್ಲಿ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಒಂದು ನೆಟ್ವರ್ಕ್, ಸಣ್ಣ ಚಿಕ್ಕದು, ಅದನ್ನು ಕಣ್ಣು ಕಾಣಿಸಲ್ಲ, ಆ ನಾಡಿಗಳಿರ್ತಾವೆ. ಈ ನಾಡಿ ಒಳಗಡೆ ಈ ಪ್ರಾಣ ಅನ್ನೋದು ರೊಟೇಟ್ ಆಗ್ತಾ ಇರುತ್ತೆ. ನೀವು ಮ್ಯಾಗ್ನೆಟ್ ನೋಡಿದ್ರ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ, ಯಾವಾಗಲೂ ಎನರ್ಜಿ ಈ ಥರ ರೊಟೇಟ್ ಆಗ್ತಾನೇ ಇರುತ್ತೆ. ಅದೇ ಥರ ನಮ್ಮ ಬಾಡಿಯಲ್ಲಿನೂ ಈ ಪ್ರಾಣ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಮೂಲಾಧಾರ, ಎನರ್ಜಿ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಕೆಲವರಿಗೆ ಈ ಪ್ರಾಣ ಕಡಿಮೆ ಇರುತ್ತೆ, ಅಂಥವ್ರಿಗೆ ಈ ಪ್ರಾಣ ಕಡಿಮೆ ಆದರೆ ಫಿಸಿಕಲ್ ಬಾಡಿಗೆ ಡಿಸೀಸ್ ಬರುತ್ತೆ. ಓಕೆ, 3 ಲೆವೆಲ್ಸ್ ಆಫ್ ಡಿಸೀಸಸ್. ಒಂದು
ಪ್ರಾಣ ಕಡಿಮೆ ಆದಮೇಲೆ, ಪ್ರಾಣ ಯಾವಾಗ ಕಡಿಮೆ ಆಗುತ್ತೆ? ನಾರ್ಮಲ್ ಪೀಪಲ್ಗೆ ಸ್ಲೀಪಿಂಗ್ ಲೆಸ್, ಓಕೆ, ಸ್ಲೀಪ್ ಡಿಸಾರ್ಡರ್ಸ್, ನಿದ್ರೆ ಚೆನ್ನಾಗಿ ಬರ್ತಾ ಇಲ್ಲ, ಪ್ರಾಣ ಕಡಿಮೆ ಆಗುತ್ತೆ. ಈ ಪ್ರಾಣ ಬಾಡಿ ಒಳಗಡೆ ಹೋಗ್ಬೇಕಂದ್ರೆ ಚಕ್ರ ಅಂತ ಒಂದಿದೆ. ಚಕ್ರ ಅಂದರೆ ವಿಚ್ ರೊಟೇಟ್ಸ್, ತಿರುಗ್ತಾ ಇರುತ್ತೆ. ಆ ರೊಟೇಷನ್ ಆದಮೇಲೆ ಅಡುಗೆ ಮನೆಯಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಯಾವ ಥರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎನರ್ಜಿ ಶಿಫ್ಟ್ ಆಗುತ್ತೋ, ಪ್ರಾಣಮಯ ಕೋಶದಲ್ಲಿ ಇರೋ ಎನರ್ಜಿ ಫಿಸಿಕಲ್ ಬಾಡಿಗೆ ಬರಬೇಕಂದ್ರೆ ಒಂದು ನೆಟ್ವರ್ಕ್ ಇದೆ, ದಟ್ ಈಸ್ ಕಾಲ್ಡ್ ಚಕ್ರ ಸಿಸ್ಟಮ್. ಈ ಚಕ್ರಗಳು ರೊಟೇಟ್ ಆದರೆ ಈ ಪ್ರಾಣ ಫಿಸಿಕಲ್ ಬಾಡಿಗೆ ಬರೋದು, ಇಲ್ಲ ಅಂದರೆ ಬರಲ್ಲ. ಸೊ ಒನ್ ಥಿಂಗ್, ಪ್ರಾಣ ಕಡಿಮೆ ಇದೆ ಅಂತ ಡಿಸೀಸಸ್ ಇರುತ್ತವೆ, ಅದೆಲ್ಲ ಫಸ್ಟ್ ಕ್ಲಿಯರ್ ಆಗುತ್ತೆ, ಡಮ್ ಗಾನ್. ನೆಕ್ಸ್ಟ್, ಚಕ್ರ ಅಲ್ಲಿ ಡಿಸೀಸಸ್, ಚಕ್ರ ಓಪನ್ ಇರಲ್ಲ ಕಂಪ್ಲೀಟ್ ಆಗಿ, ಸೊ ಕೆಲವರಿಗೆ ಕಂಪ್ರೆಸ್ಡ್ ಆಗಿರುತ್ತೆ, ಅದೂ ಓಪನ್ ಆಗುತ್ತೆ ನಾಡಿ ಮಂಡಲ ಶುದ್ಧಿ ಆದಾಗ, ಅದೂ ಡಿಸೀಸಸ್ ಗೋ ಆಫ್. ಈ ಫಿಸಿಕಲ್ ಬಾಡಿಗೆ ಕೆಲವೊಂದು ಪ್ರಾಣ ಕಡಿಮೆ ಇರೋ ಡಿಸೀಸಸ್ ಅಂತ ಇರುತ್ತೆ, ಅದೂ ಕ್ಲಿಯರ್ ಆಗುತ್ತೆ. ಓಕೆ. ನಮಸ್ತೆ ಸರ್, ನನ್ನ ಹೆಸರು ಮಾನಸ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಂದಂದರೆ ಕ್ವಶನ್ ಅಂತ ಹೇಳಿದ್ರೆ ನನ್ನ ಸಮಸ್ಯೆ ಅಂತಲೇ ಹೇಳ್ಬೋದು. ಅದು ಇವಾಗ ನೀವು ಧ್ಯಾನ ಮಾಡಬೇಕು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಔಟ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ಒಂದು ಹುಡುಗಿಗೆ ಆಟಿಸಮ್ ಇರ್ಬೋದು, ADHD ಅಟೆನ್ಷನ್ ಡಿಫಿಷಿಯನ್ಸಿ ಇರ್ಬೋದು ಸರ್, ಅದು ಅವಳು 10 ಟ್ಯಾಬ್ಲೆಟ್ ತೊಗೋತಾಳೆ ಅಂತ ಇಟ್ಕೊಳ್ಳಿ. ಇವಾಗ ಅವಳು ಒಂದು ಕಡೆ ಕೂರಲ್ಲ, ನಿಲ್ಲಲ್ಲ, ಬಟ್ ಎಲ್ಲ ಬುದ್ಧಿ ಇದೆ, ಎಲ್ಲ ಬ್ರಿಲಿಯಂಟ್, ಎಲ್ಲ ಥರದಲ್ಲಿದೆ. ಬಟ್ 14, ಇವಾಗ 15 ಇವಾಗ. ಬಟ್ ಅವಳಿಗೆ ಅಟೆನ್ಷನ್ ಅಲ್ಲಿನೇ ಪ್ರಾಬ್ಲಮ್ ಇರೋದ್ರಿಂದ ಅವಳು ಕೂರಲ್ಲ. ನಾನು ಅವಳನ್ನ ಹೇಗೆ ಧ್ಯಾನಕ್ಕೆ ಕೂರಿಸೋದು ಯಾವ ರೀತಿ ಸರ್? ಅದು ಕೊಡಿ. ಫಸ್ಟು ಅನ್ನಮಯ ಕೋಶ, ಫಿಸಿಕಲ್ ಬಾಡಿ, ಚಕ್ರಾಸು ಪ್ರಾಣಮಯ ಕೋಶದಲ್ಲೇನೆ ಇರೋದು. ಆ ಚಕ್ರ ಇಲ್ಲ ಅಂದರೆ ಆ ಎನರ್ಜಿ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಬರಲ್ಲ. ಈ ಡಿಸೀಸಸ್, ಏನು ಪ್ರಾಣಕ್ಕೆ ಸಂಬಂಧಪಟ್ಟ ಡಿಸೀಸ್, ಚಕ್ರಕ್ಕೆ ಸಂಬಂಧಪಟ್ಟ ಡಿಸೀಸ್, ಫಿಸಿಕಲ್ ಬಾಡಿ ಫಸ್ಟು ವಾಸಿ ಆಗತ್ತೆ ವೆರಿ ಫಾಸ್ಟ್. ನೆಕ್ಸ್ಟ್ ಏನು ಲೇಯರ್ ಇದೆ? ವಾಟ್ ಈಸ್ ಪ್ರಾಣಾಯಾಮ? ಪ್ರಾಣಾಯಾಮ ಅಂದರೆ ಏನು? ಒರಿಜಿನಲ್ ಮೀನಿಂಗ್ ಆಫ್ ಪ್ರಾಣಾಯಾಮ ಈಸ್, ಪ್ರಾಣಾಯಾಮ ಅಂದರೆ ನಿಮ್ಮ ಪ್ರಾಣ ಆಯಾಮ ಹೆಚ್ಚಾಯಿತು, ಅದು ಒರಿಜಿನಲ್. ಸಿ, ವಾಟ್ ಈಸ್ ಯೋಗ? ಯೋಗ ಅಂದರೆ ಏನು? ಎಕ್ಸಸೈಸಾ? ಯೋಗ ಅಂದರೆ ಆಸನಗಳ? ಆ್ಯಕ್ಚುಲಿ ಒರಿಜಿನಲ್ ಯೋಗ ಅಂದರೆ ಯೂನಿಫಿಕೇಶನ್, ಇದೆಲ್ಲರಿಗೂ ಗೊತ್ತು, ಅದು ಒರಿಜಿನಲ್. ಆ ವರ್ಡ್ ಚೆನ್ನಾಗಿದೆ ಅಂತ ಫಿಸಿಕಲ್ಗೆ ಅಪ್ಲೈ ಮಾಡ್ತೀವಿ. ಅಬ್ಬಾ, ತೆಲುಗಲ್ಲಿ ಒಂದು ವರ್ಡ್ ಇದೆ, వీడికి ಯೋಗಂ ಪಟ್ಟಿಂದ್ರ ಬಾಬು ಅಂದರೆ ದುಡ್ಡು ಜಾಸ್ತಿ ಇದ್ರೇನು ಅಬ್ಬಾ ಯೋಗಂ ಪಟ್ಟಿಂದಿ, ಆ ವರ್ಡ್ ಇದೆ. ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ, ಫಿಸಿಕಲ್ ಎಕ್ಸಸೈಸ್ಗೆ ಯೋಗ ಯೂಸ್ ಮಾಡ್ತೀವಿ. ನಮ್ಮ ಲೈಫಲ್ಲಿ ದೈಹಿಕವಾಗಿ ಏನನ್ನ ಆಗಿದ್ರೆ ಅಬ್ಬಾ ಯೋಗಿ. ಸೊ ವಿ ಆರ್ ಮಿಸ್ಅಂಡರ್ಸ್ಟುಡ್ ಯೂನಿಫಿಕೇಶನ್ ಯೋಗ ಅಂದರೆ. ಸೊ ಅದೇ ಥರ ಪ್ರಾಣಾಯಾಮ ಅಂದರೆ ಇದು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ಆಲ್ ಕಾಲ್ಡ್ ಕ್ರಿಯಾಸ್. ಶ್ವಾಸ ಕ್ರಿಯಾಸ್. ಪ್ರಾಣಾಯಾಮ ಅಂದರೆ ಒರಿಜಿನಲ್ ಮೀನಿಂಗ್ ಎಕ್ಸ್ಪ್ಯಾನ್ಷನ್ ಆಫ್ ಯುವರ್ ಪ್ರಾಣ. ಇಟ್ ಈಸ್ ಕಾಲ್ಡ್ ಆಯಾಮ. ಪ್ರಾಣ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನಾವು ನೋಡೋಕ್ಕೆ ಆ ಥರನೇ ಇರ್ತೀವಿ, ಇದು ಹೆಚ್ಚಾಗಲ್ಲ, ಇದು ಹೆಚ್ಚಾಗಿದೆ ಒಬೆಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಮ ಪ್ರಾಣ ಹೆಚ್ಚಾಗುತ್ತೆ, ದಟ್ ಈಸ್ ಒರಿಜಿನಲ್ ಪ್ರಾಣಾಯಾಮ. ಅದು ನಾವು ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ವಿ, ಅದು ಕನ್ಫ್ಯೂಸ್. ಓಕೆ, ನೆಕ್ಸ್ಟ್ ಲೇಯರ್ ಏನು? ಮೈಂಡ್, ಮನೋಮಯ ಕೋಶ. ಸೊ ಇಲ್ಲಿ ಪ್ರಾಬ್ಲಮ್ ತುಂಬ ಜನಕ್ಕೆ. ಸರ್, ನಾನು 2 ಇಯರ್ಸಿಂದ ಧ್ಯಾನ ಮಾಡ್ತಾ ಇದ್ದೀನಿ, 3 ಇಯರ್ಸಿಂದ ಧ್ಯಾನ ಮಾಡ್ತಾ ಇದ್ದೀನಿ, 5 ಇಯರ್ಸಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಹೋಗ್ತಾ ಇಲ್ಲ ಸರ್ ಇದು. ದಿಸ್ ಈಸ್ ಮೇನ್ ಡೇಂಜರಸ್ ಪಾರ್ಟ್. ಸೊ ಎನರ್ಜಿ, ನನ್ನ ಕಡೆ ಪೆಟ್ರೋಲ್ ತುಂಬ ಇದೆ, ಪೆಟ್ರೋಲ್ ಟ್ಯಾಂಕಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಓಕೆ, ನಿಮ್ಮ ಧ್ಯಾನ ತುಂಬ ಮಾಡ್ತೀವಿ, ಶೂನ್ಯದಲ್ಲಿ ಹೋಗ್ತೀವಿ, ಹಬ್ಬ ನಾನು ಹೆಚ್ಚು ಗಂಟೆ 3 ಅವರ್ಸ್ 4 ಅವರ್ಸ್ 5 ಅವರ್ಸ್, ಕಾಯಿಗಳು ಹೋಗ್ತಾ ಇಲ್ಲ ಸರ್, ಬ್ಯಾಕ್ ಪೇಯ್ನು. ವೈ? ಯು ಆರ್ ನಾಟ್ ಡನ್ ವಿತ್ ಮೈಂಡ್. ಯೋಗ ಚಿತ್ತ ವೃತ್ತಿ ನಿರೋಧ. ಸೊ ಒಂದು ಎನರ್ಜಿ ಮೆಟೀರಿಯಲ್ ಆಗಬೇಕು ಅಂದರೆ ಒಂದು ಮೆಟೀರಿಯಲ್ ಆಗಬೇಕು. ಸೊ ಈ ಮೆಟೀರಿಯಲ್ಸ್ ನಾವು ನೋಡೋದೆಲ್ಲ ಎನರ್ಜಿನೇ ಅಲ್ವಾ?
ಇಟ್ ಈಸ್ ಅ ಕಂಡೆನ್ಸೇಷನ್ ಆಫ್ ಲೈಟ್ ಒಂದು ಕ್ವಾಂಟಮ್ ಲೆವೆಲ್ಗೆ ಹೋದಾಗ. ಸೊ ಆ ಎನರ್ಜಿಗೆ ಇಂಟೆಲಿಜೆನ್ಸ್ ಇದೆಯಾ? ನೀವು ಏನು ನಿಮ್ಮ ದೃಷ್ಟಿ ಯಾವ ಥರ ಇರುತ್ತೋ ಸೃಷ್ಟಿ ಆ ಥರನೇ ಇರುತ್ತೆ. ನಿಮ್ಮ ಮೈಂಡ್ ಯಾವ ಥರ ಇರುತ್ತೋ ನಿಮ್ಮ ಕ್ರಿಯೇಷನ್ ಆ ಥರನೇ ಇರುತ್ತೆ. ಯು ಆರ್ ಡಿಸೈಡಿಂಗ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್. ಸೊ ಎನರ್ಜಿ ಹೆಚ್ಚಾಗಿರುತ್ತೆ, ಮೈಂಡ್ ಮಾತ್ರ ಚೇಂಜ್ ಆಗಿಲ್ಲ. ಸೊ ಚಿತ್ತವೃತ್ತಿ ನಿರೋಧ. ಚಿತ್ತ ವೃತ್ತಿ ಅಂದರೆ ನಾವು ಕೂತ್ರೆ ಸಾಕು ತುಂಬ ಥಾಟ್ಸ್ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಬರುತ್ತಾ? ಬರ್ತಾ ಇಲ್ಲ ನಿಮ್ಗೆ ಥಾಟ್ಸ್ ಯಾರಿಗೆ? ಅಂದರೆ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್? ಥಾಟ್ಸ್ ಯಾಕೆ ಬರ್ತಾ ಇದ್ದಾವೆ? ಸೊ ಮೈಂಡಲ್ಲಿ 2 ಲೇಯರ್ಸ್, ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇಲ್ಲ. ಕಾನ್ಷಿಯಸ್ ಮೈಂಡ್ ನನ್ನ ಕಣ್ಣಿಂದ ನೋಡುತ್ತೆ, ನಮ್ಮ ಬಾಯಿಂದ ಮಾತಾಡುತ್ತೆ, ಸ್ಮೆಲ್ಲು, ಇದೆಲ್ಲ ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ರಿಕಾರ್ಡ್ ಮಾಡಿಕೊಂಡು ಇರುತ್ತೆ ನಿಮ್ಮ ಮೊದಲಿನ ಜನ್ಮದಿಂದ ಇವತ್ತು ತಕ್ಕ. ಓಕೆ, ಸೊ ಹೌ ಮೆನಿ ಆಫ್ ಯು ರೆಡ್ ಭಗವದ್ಗೀತಾ? ಎಷ್ಟು ಜನ? ಓಯ್, ಓದಿಲ್ವಾ? ಓದಿ. ಫಸ್ಟ್ ಪೇಜ್ ಮಾತ್ರ ಓದಿ. ಫಸ್ಟ್ ಪೇಜಲ್ಲಿ ಏನಿದೆ ಭಗವದ್ಗೀತಾದಲ್ಲಿ? ಕ್ವಶನ್, ಅರ್ಜುನ ನೀವು ಯಾರು ಅಂತ ಹೇಳಿದಾಗ ವಾಟ್ ಕೃಷ್ಣ ಟೋಲ್ಡ್. ಕೃಷ್ಣ ಏನು ಉತ್ತರ ಕೊಟ್ಟಿದ್ದಾರೆ ಹೇಳಿ? ಇಸ್ ಇಟ್ ಡಿಸ್ಕಷನ್? ನೀವು ಸೈಲೆಂಟಾಗಿ ನನ್ನ ಮುಖ ನೋಡಿದ್ರಿ ಏನ? ನಾನು ಆತ್ಮ, ನಾನು ಕೃಷ್ಣ, ನಾನು ದೇವರು ಅಂತ ಹೇಳಿದಾರ? ಸೊ ವಾಟ್ ಈಸ್ ಆತ್ಮ? ಆತ್ಮ ಅಂದರೆ ಏನು? ಇದು ಭಗವದ್ಗೀತಾದಲ್ಲಿ ಆತ್ಮ, ವೇದದಲ್ಲಿ ಮೂಲ ಚೈತನ್ಯ, ಶಿವಪುರಾಣದಲ್ಲಿ ಚೈತನ್ಯ ಆತ್ಮ, ಲಲಿತಾ ದೇವಿಯಲ್ಲಿ ಆದಿಪರಾಶಕ್ತಿ, ಶಾಸ್ತ್ರದಲ್ಲಿ ಬ್ರಹ್ಮನ್. ಇದೆಲ್ಲ ಒಂದೇ. ಎಷ್ಟು ವರ್ಡ್ಸ್ ಇದ್ದಾವೆ ಒಂದೇ ದೇವ್ರಿಗೆ? ಮೂಲ ಚೈತನ್ಯ, ಆತ್ಮ, ಮಹಾಪರಿಶೂನ್ಯ, ಬ್ರಹ್ಮನ್, ಆದಿಪರಾಶಕ್ತಿ, ಮೂಲಶಕ್ತಿ, ಪುರುಷ. ಇದೆಲ್ಲ ಒಂದೇ. ಸೊ ಯಾಕೆ ಡೈರೆಕ್ಟಾಗಿ ನಾನು ದೇವರು ಅಂತ ಹೇಳಿದ್ದಾರೆ ಕೃಷ್ಣ ನಾನು ದೇವರು ಅಂತ ಹೇಳಿಲ್ಲ. ಐ ಆಮ್ ಆಲ್ಸೋ ಗಾಡ್, ಯು ಆರ್ ಆಲ್ಸೋ ಗಾಡ್. ನೀವು ದೇವರೇ, ನಿನಗೂ ಗೊತ್ತಿಲ್ಲ ನನಗೆ ಗೊತ್ತಂತ ಹೇಳಿದಾರಲ್ವ, ರೈಟ್? ನಾನು ಮಾತ್ರನೇ ದೇವರು, ನೀವು ದೇವರಲ್ಲ ಅಂತ ಹೇಳಿಲ್ಲ, ರೈಟ್? ಈ ವಾಕ್ಯ ಫಸ್ಟೇ ಯಾಕೆ ಹೇಳಿದ್ದು? ವೈ? ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಲ್ವ, ಕೆಳಗಡೆದಿಂದ ಮೇಲೆಗೆ. ಫಸ್ಟು ಡೈರೆಕ್ಟಾಗಿ ಐ ಆಮ್ ಗಾಡ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಶ್ಲೋಕ, ವಾಟ್ ಈಸ್ ಸೋಲ್? ನಿರ್ಗುಣ, ನಿರಾಕಾರ, ಆದಿ ಅಂತ ಇಲ್ಲ, ಅನಂತ. ಹೌದಾ? ಇದೇ ಎಲ್ಲಕ್ಕೆ ಆಧಾರ. ಇಟ್ ವೋಂಟ್ ಡಿಪೆಂಡ್ ಆನ್ ಎನಿಥಿಂಗ್. ಇಟ್ ಈಸ್ ದ ಸೋರ್ಸ್ ಫಾರ್ ಎವ್ರಿಥಿಂಗ್, ರೈಟ್? ಸೊ ನಾವು ಯು ಟೆಲ್ ಮಿ, ಮೈಂಡಲ್ಲಿ ಪತಂಜಲಿ ಮಹರ್ಷಿ ಏನು ಹೇಳಿದ್ದಾರೆ ಅಂದರೆ, ಅಟ್ಲೀಸ್ಟ್ ಯೋಗ ಮಾಡಬೇಕಂದ್ರೆ ನೀವು ಧೃತಂ, ಯಮನಿಯಮದಲ್ಲಿ ಧೃತ ಅಂತ ಇದೆ. ಅಟ್ಲೀಸ್ಟ್ ನಿನಗೆ ಲಾಜಿಕಲ್ ಮೈಂಡಿಗೆ ಗೊತ್ತಾಗಬೇಕು ನೀವೇ ದೇವರು ಅಂತ. ಏನಾಗತ್ತೆ ಮಿರಾಕಿಲ್? ನಾನು ದೇವರು ಅಂತ ನಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾದರೆ ಏನಾಗತ್ತೆ? ದೇವರು ಅಂದರೆ ಏನು? ನಿರಾಕಾರ, ನಿರ್ಗುಣ, ಕಾಂತಿ ರೂಪ. ಅವ್ರಿಗೆ ಏನು ಸಮಸ್ಯೆಗಳಿರಲ್ಲ, ಅವರು ಯಾರನ್ನೂ ಜಡ್ಜ್ ಮಾಡಲ್ಲ, ಇವರು ಒಳ್ಳೆಯವರು ಇವರು ಕೆಟ್ಟವರು. ಒನ್ನೆಸ್ ಅಲ್ಲಿರುತ್ತೆ. ಏನೋ ಅದು ಏಕತ್ವ. ಅವರು ಬೇರೆ ನಾನು ಬೇರೆ ಅಲ್ಲ, ವಿ ಆರ್ ಆಲ್ ಫ್ರಮ್ ಸೇಮ್ ಸೋರ್ಸ್. ದೆನ್ ನಿಮ್ಮ ಮೈಂಡ್ ಸೆಟ್ಟು ಧ್ಯಾನದಲ್ಲಿ ಹೇಗೆ ಇರಬೇಕು ಅದು ಅರ್ಥ ಮಾಡೋಕ್ಕೋಸ್ಕರ. ಸೊ ತುಂಬ ಶಕ್ತಿ ಬಂದಿದೆ ಒಳಗಡೆ. ಪ್ರಾಣ ಕ್ಲಿಯರ್, ನಾಡಿ ಮಂಡಲ ಶುದ್ಧಿ, ಚಕ್ರಗಳು ಓಪನ್ ಆಯಿತು, ಅದೂ ಏನೋ ಒಂದು ಡಿಸೀಸ್ ಅದೂ ಕ್ಲಿಯರ್ ಆಯಿತು, ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟ ಅದು ವಾಸಿ ಆಯಿತು. ಬಟ್ ಮೈಂಡ್ ಈಸ್ ವೆರಿ ಡೇಂಜರಸ್. ತುಂಬ ವರ್ಷಗಳಿಂದ ಧ್ಯಾನ ಮಾಡ್ತೀವಿ, ಕ್ಲಿಯರ್ ಆಗಲ್ಲ. ಯಾಕೆ? ಎಲ್ಲಿಂದ ಪ್ರಾಬ್ಲಮ್ ಗೊತ್ತಾ? ನಾಟ್ ಅಬೌಟ್ ಯುವರ್ ಪ್ರಾಕ್ಟೀಸ್.
ಅದು ನಿಮ್ಮ ಸಾಧನದಿಂದ ಪ್ರಾಬ್ಲಮ್ ಅಲ್ಲ, ನಿಮ್ಮ ಜ್ಞಾನ. ಸೊ ಯೋಗಶಿಖಾ ಉಪನಿಷತ್ತಲ್ಲಿ ಭಗವಂತರು ಹೇಳ್ತಾರೆ, ಬ್ರಹ್ಮನ್ಗೆ ಶಿವಕ್ಕೆ ಡಿಸ್ಕಷನ್, ವಿತೌಟ್ ಜ್ಞಾನ ಯೋಗ ಅನ್ನೋದು ಫುಲ್ಫಿಲ್ ಆಗಲ್ಲ. ಯೋಗ ಅಂದರೆ ಧ್ಯಾನ, ಧ್ಯಾನ ಪ್ಲಸ್ ಜ್ಞಾನ. ಜ್ಞಾನ ಇಲ್ಲ ಅಂದರೆ ಯೋಗ ಫುಲ್ಫಿಲ್ ಆಗಲ್ಲ. ಬರೀ ಜ್ಞಾನ ಇಲ್ಲ ಇದ್ರೆ ಯೋಗನೂ ಇಲ್ಲ ಅಂದರೆ ಅದೂ ಫುಲ್ಫಿಲ್ ಆಗಲ್ಲ. ಎರಡೂ ರೈಟ್ ಐ ಲೆಫ್ಟ್ ಐ ಥರ. ಕಂಪ್ಲೀಟ್ನೆಸ್ ಯಾವಾಗ ಬರುತ್ತೆ, ಎನ್ಲೈಟ್ಮೆಂಟ್ ಯಾವಾಗ ಬರುತ್ತೆ ಅಂದರೆ ಜ್ಞಾನನೂ ಇರಬೇಕು, ಧ್ಯಾನನೂ ಇರಬೇಕು. ವಾಟ್ ಈಸ್ ಜ್ಞಾನ? ಜ್ಞಾನ ಅಂದರೆ ಏನು? ವಾಟ್ ಈಸ್ ಜ್ಞಾನ? ಜ್ಞಾನ ಅಂದರೆ ಏನು? ಅನುಭವವೇ ಜ್ಞಾನ. ಅದು ನಾರ್ಮಲ್ ಸಿಂಪಲ್ ವರ್ಡ್. ವಾಟ್ ಈಸ್ ಜ್ಞಾನ? ಜ್ಞಾನ ಅಂದರೆ ಏನು? ಸೊ ಇನ್ನೊಂದು ಇದೆ, ವಿದ್ಯಾ ಅವಿದ್ಯಾ. ವಿದ್ಯಾ ಅವಿದ್ಯಾ. ನೀವು ಜ್ಞಾನ ಅಜ್ಞಾನ ಎರಡು, ವಿದ್ಯಾ ಅವಿದ್ಯಾ ಎರಡು ಸೇಮ್ ಅಲ್ವಾ? ಲೈಟ್ ಡಾರ್ಕ್ನೆಸ್. ದ ಥಿಂಗ್ ವಿಚ್ ಟೆಲ್ಸ್ ಯು ಆರ್ ನಾಟ್ ಗಾಡ್ ಈಸ್ ಕಾಲ್ಡ್ ಅವಿದ್ಯಾ. ನಾನು ದೇವರು ಅಲ್ಲ ಅಂತ ಯಾವ ಪುಸ್ತಕದಲ್ಲಿ ಇರುತ್ತೋ ಅದು ಎಲ್ಲ ಅವಿದ್ಯಾ. ನಾನೇ ದೇವರು ಅಂತ ಎಲ್ಲಿಂದ ನಿನಗೆ ಗೊತ್ತಾಗತ್ತೋ ಅದು ವಿದ್ಯಾ. ಇದು ಶಾಸ್ತ್ರದ ಡೆಫಿನೇಷನ್, ಹೌದಾ? ಸೊ ಪ್ರತಿಯೊಂದು ಶ್ರವಣ ಮನನ ನಿಧಿಧ್ಯಾಸನ ಸಾಕ್ಷಾತ್ಕಾರ ಲರ್ನಿಂಗ್ ಪ್ರಾಸೆಸ್, ರೈಟ್? ಕೇಳ್ಕೊತೀವಿ ಶ್ರವಣಂ ಮನನಂ ಇದು ರೈಟಾ ರಾಂಗಾ, ವಿಲ್ ಟ್ರೈ. ನಿಧಿಧ್ಯಾಸ ಸಾಕ್ಷಾತ್ಕಾರ ಅದು ನಾನಾಗುತ್ತೆ. ಸೊ ಅದೇ ಥರ ಫಸ್ಟು ಅರ್ಥ ಮಾಡ್ಕೊಳ್ತೀವಿ, ಪುಸ್ತಕ ಓದಿ ಇನ್ನೊಬ್ಬರ ಅನುಭವ ಕೇಳಿಕೊಂಡು ಓಕೆ ನಾನೇ ದೇವರು ಅಂತ. ದೇವ್ರ ಕ್ವಾಲಿಟೀಸ್ ಏನು? ನಿರ್ಗುಣ. ನಿರ್ಗುಣ ಅಂದರೆ ಜಡ್ಜ್ಮೆಂಟ್ ಇದೆಯಾ ಅವರೊಳಗಡೆ? ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರಿಗೆ ಸಮಸ್ಯೆಗಳು ಬರಬೇಕು, ಇವ್ರಿಗೆ ಬರಬಾರ್ದು ಅಂತ ಇಲ್ಲ. ನೀವು ಯಾವ ಥರ ಇರಬೇಕು? ನೋ ಜಡ್ಜ್ಮೆಂಟ್. ದೇವ್ರು ಯಾವ ಥರ ಇರ್ತಾರೆ? ನಿರ್ಗುಣವಾಗಿರ್ತಾರೆ. ಸೊ ಇನ್ನೊಂದು, ಮೈಂಡಲ್ಲಿ ಅದು ಫಿಕ್ಸ್ ಆಗಬೇಕು, ಸಬ್ಕಾನ್ಷಿಯಸ್ ಮೈಂಡ್ಗೆ ಪುಸ್ತಕ. ಅದಕ್ಕೆ ಸ್ವಾಧ್ಯಾಯ ಸ್ವಾಧ್ಯಾಯ ಸ್ವಾಧ್ಯಾಯ. ನಮಗೆ ತುಂಬ ಎನರ್ಜಿ ಇದೆ ಬಟ್ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ. ಅದಕ್ಕೆ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡೋದು ಈ ಲೆವೆಲಲ್ಲಿ. ಸೊ ಎನಿ ನಾಲೆಡ್ಜ್, ಏಕತ್ವ ಅನ್ನೋದು ಅಲ್ಟಿಮೇಟ್ ಒನ್ನೆಸ್. ನಾವು ಧ್ಯಾನ ಮಾಡೋದು ನಾನು ದೇವರು ಬೇರೆ ಅಲ್ಲ, ಈ ಸೃಷ್ಟಿ ನಾನು, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಲ್ವಾ? ಸೊ ಅದು ಗುಣ. ಗುಣ ಏನು? ಗುಣನೇ ಇಲ್ಲ, ಜಡ್ಜೇ ಮಾಡಲ್ಲ. ಅದು ನಾವು ಜಡ್ಜ್ ಮಾಡಿದ್ರೆ ಯಾರಿಗೆ ರಿಫ್ಲೆಕ್ಟ್ ಆಗುತ್ತೆ? ಯು ವಿಲ್ ರಿಸೀವ್. ಇಫ್ ಯು ಆರ್ ಕ್ರೈಯಿಂಗ್ ಯುವರ್ ಸೆಲ್ಫ್ ಲವ್ ಇಲ್ಲ ಅಂದರೆ ಅದು ಕ್ಯಾನ್ಸರ್. ಇಫ್ ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್ ಅದು ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತೆ ಮೈಂಡಿಂದ ಬಾಡಿಗೆ. ಇಫ್ ಯು ಆರ್ ನಾಟ್ ಹ್ಯಾಪಿ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಥೈರಾಯ್ಡೈಟಿಸ್, ಪ್ಯಾಂಕ್ರಿಯಾಟೈಟಿಸ್. ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಅದರ್ಸ್, ಆ ಥರ ಒಂದೊಂದು ಎಮೋಷನ್ಗೆ ಒಂದೊಂದು ಡಿಸೀಸಸ್ ಇದೆ. ಫಸ್ಟು ತುಂಬ ಧ್ಯಾನ ಮಾಡ್ತಾ ಇರ್ತೀವಿ, ಧ್ಯಾನನೂ ಜ್ಞಾನನೂ ಇಟ್ಕೋಬೇಕು. ಜ್ಞಾನ ಅಂದರೆ ಯು ಶುಡ್ ಬಿಹೇವ್ ಲೈಕ್ ಎ ಗಾಡ್. ನಾವು ದೇವ್ರ ಥರ ನಮ್ಮ ಜೀವನ ಇರಬೇಕು. ಅವ್ರ ಬಗ್ಗೆ ನನಗೆ ಯಾಕೆ, ಯಾರಿಗೆ ಮುಕ್ತಿ ಬೇಕು? ನಮ್ಗೆ ಬೇಕು. ಅವ್ರ ಕರ್ಮ ಇಸ್ ನಾಟ್ ಕ್ಯಾಚಿಂಗ್ ಯು, ಯು ಆರ್ ಕ್ಯಾಚಿಂಗ್ ಕರ್ಮ. ಕರ್ಮ ಇಸ್ ನಾಟ್ ಹೋಲ್ಡಿಂಗ್ ಯು, ಯು ಆರ್ ಹೋಲ್ಡಿಂಗ್ ಕರ್ಮ. ನಾನು ಇಟ್ಕೊಂಡಿದ್ದೀನಿ. ಅವ್ರಿಗೆ ಏನೋ ಒಂದು ಆಗಬೇಕು, ನನಗೆ ತುಂಬ ಮಾಡಿದ್ದಾರೆ ಅವರು. ಸೊ ಅದು ಯಾರಿಗೆ ರಿಫ್ಲೆಕ್ಟ್ ಆಗುತ್ತೆ? ಅವ್ರಿಗೇನೂ ಆಗಲ್ಲ, ನಿನ್ಗಾಗತ್ತೆ. ಸೊ ಕ್ಲಿಯರ್ ಯುವರ್ ಸಬ್ಕಾನ್ಷಿಯಸ್. ಅದನ್ನೇ ಚಿತ್ತ ವೃತ್ತಿ ನಿರೋಧ. ನಿರೋಧ ಅಂದರೆ ಕಟ್ ದ ಥಾಟ್ಸ್, ಅಬ್ಸರ್ವ್ ದ ಬ್ರೀತ್. ಸೊ ಹಿಪ್ನೋಸಿಸಲ್ಲಿ ಏನು ಮಾಡ್ತೀವಿ? ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತೀವಿ. ಅದು ನೀವಲ್ಲ. ಸೊ ಸಪೋಸ್ ಇನ್ ಪಾಸ್ಟ್ ಲೈಫ್ ಎನಿ ಫೋಬಿಯಾ, ನನಗೆ ಹೈಟ್ ಅಂದರೆ ಭಯ, ನೀರಂದರೆ ಭಯ ಇದ್ದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಕಾರ್ಡ್ ಆಗಿ ನಾವು ನೀರು ನೋಡಿದ ತಕ್ಷಣ ಭಯ ಬರ್ತಾ ಇರುತ್ತೆ. ಹಿಪ್ನೋಸಿಸಲ್ಲಿ ಏನು ಮಾಡ್ತಾರೆ? ಅದೇ ಥಾಟ್ ಪುನಃ ಪುನಃ ಬರ್ತಾ ಇರುತ್ತೆ.
ನೀವು ಇವಾಗ ಏನು ನೋಡ್ತಾ ಇದೀಯಾ అంటే ನಾನು ನೀರು ನೋಡ್ತಾ ಇದ್ದೀನಿ. ಅದು ಏನಾಯ್ತು ನಿನಗೆ ಅಂದರೆ ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು, ಸತ್ತೋದಿನೇ ಅಲ್ಲಿ. ನೋ, ನೀರು ಅನ್ನೋದು ಒಳ್ಳೆಯದು, ಅದು ಆ ಥರ ಕಮ್ಯಾಂಡ್ ಕೊಡ್ತಾರೆ. ಸೊ ದೆನ್ ಒನ್ಸ್ ಯು ಕಮ್ ಔಟ್ ಆಫ್ ಇಟ್, ಭಯ ಇರಲ್ಲ, ಏನೂ ಇರಲ್ಲ. ಅಂದರೆ ಅನ್ನೋಯಿಂಗ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಸಬ್ಕಾನ್ಷಿಯಸ್ಸಲ್ಲಿ ಇರೋ ಭಯಗಳು. ನಾನು ಚೆನ್ನಾಗೇ ಇದ್ದೀನಿ ಸರ್, ಯಾಕೋ ಭಯ, ಅದು ನೋಡಿದ ತಕ್ಷಣ ಭಯವಾಗುತ್ತೆ. ಇದು ಸಬ್ಕಾನ್ಷಿಯಸ್ ಮೈಂಡ್. ಒನ್ಸ್ ಯು ಆರ್ ಇನ್ ಮೆಡಿಟೇಷನಲ್ಲಿ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಸಸ್ಸಲ್ಲಿ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಬೇಡ ಬೇಡ ಶ್ವಾಸದ ಮೇಲೆ ಗಮನ. ನಿಜ, ಶ್ವಾಸದ ಮೇಲೇ ಗಮನ. ಬಟ್ ಒನ್ಸ್ ಯು ಓಪನ್ ದ ಡೋರ್, ಇದು ಸಬ್ಕಾನ್ಷಿಯಸ್ ಅನ್ನೋದು ಒಂದು ರೂಮ್ ಥರ, ಎಲ್ಲ ಫ್ಲಡ್ ಆಗುತ್ತೆ ಥಾಟ್ಸ್. ಫೇಸ್ ದ ಫಿಯರ್, ಯು ಆರ್ ಗಾಡ್. ಅದಕ್ಕೆ ಗಾಡ್ ಅಂತ ಹೇಳ್ತಾ ಇದ್ವಿ. ನಾನು ಗಾಡ್ ಅಲ್ವಾ, ನನಗೆ ಯಾಕೆ ಇವ್ರ ಮೇಲೆ ಕೋಪ, ನನಗೆ ಯಾಕೆ ಫ್ಯೂಚರ್ ಮೇಲೆ ಭಯ, ನಾನು ಗಾಡ್ ಆದರೆ ನನಗೆ ಯಾಕೆ ಇದು ಇಲ್ಲ ಅದೆಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆಲ್ಲ ಇದೆ, ಇದು ಬೇಕಾಗಲ್ಲ. ನಿರೋಧ ಅಂದರೆ ಲೆಟ್ ಇಟ್ ಗೋ. ಐ ಆಮ್ ನಾಟ್ ದಟ್, ಲೆಟ್ ಇಟ್ ಗೋ. ಚಿತ್ತವೃತ್ತಿ ನಿರೋಧ ಕ್ಲಿಯರ್ ಆದಮೇಲೆ ಮೈಂಡ್ ಲೆವೆಲಲ್ಲಿ 95% ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್, ಮೈಂಡಿಂದ ಬರೋ ಡಿಸೀಸಸ್. ಈ ತುಂಬ ಕಾಯಿಲೆಗಳಿರುತ್ತಲ್ವ ಫಿಸಿಕಲ್ ಬಾಡಿಯಲ್ಲಿ, ಪ್ರಾಣ ಲೆವೆಲಲ್ಲಿ, ಚಕ್ರ, ಅದು ಟಕ್ ಅಂತ. ಸರ್ ಇವ್ರಿಗೆ ಕ್ಯಾನ್ಸರ್ ಇತ್ತು, 1 ವಾರದಲ್ಲಿ ಹೋಯ್ತು ಸರ್. ಪಾಪ ಅದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಮೈಂಡ್. ಪ್ರಾಣದಲ್ಲಿ ಏನೋ ಅದು ತುಂಬ ಚೆನ್ನಾಗಿ ಫಾಸ್ಟಾಗಿ ವಾಸಿ ಆಗುತ್ತೆ ಸುಮಾರು ಜನಕ್ಕೆ. ಈ ಮೈಂಡ್ ಲೆವೆಲಲ್ಲಿ ಪ್ರಾಬ್ಲಮ್ ಇರೋರಿಗೆ 2 ಇಯರ್ಸ್ ತುಂಬ ಜನ ನೋಡಿದ್ದೀನಿ. ಮೈಂಡ್ ಕ್ಲಿಯರ್ ಆದಮೇಲೆ ಇಮಿಡಿಯೇಟ್ ಆಗಿ ಹೀಲ್ ಆಗುತ್ತೆ ಅವ್ರಿಗೆ. ಅಲ್ಲಿ ಪ್ರಾಬ್ಲಮ್ ನಾಟ್ ಮೆಡಿಟೇಷನ್, ಜ್ಞಾನ. ವಾಟ್ ಈಸ್ ಜ್ಞಾನ? ಹೂ ಯು ಆರ್? ಯಾರು ನೀವೆಲ್ಲ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್, ಐ ಆಮ್ ದ ಲೈಟ್. ಆ ಲೈಟ್ಗೆ ಏನು ಹೆಸರಿಟ್ಕೊಂಡಿದ್ರೂ ನಿಮ್ಮಿಷ್ಟ. ದೇವ್ರಂದ್ರೇ ದೇವರು, ಚೈತನ್ಯ ಅಂದರೆ ಚೈತನ್ಯ, ಬ್ರಹ್ಮನ್ ಅಂದರೆ ಬ್ರಹ್ಮನ್, ಪುರುಷ ಅಂದರೆ ಪುರುಷ, ನಾನೇ ಲೈಟ್ ಅಂದರೆ ಲೈಟು, ಐ ಆಮ್ ಲವ್ ಆ್ಯಂಡ್ ಲೈಟ್ ಆಲ್ಸೋ ಸೇಮ್. ಸೊ ಆ ಭಾವನೆ ಫಿಕ್ಸ್ ಆಗಬೇಕು. ಆ ಭಾವನೆಗೆ ಆಪೋಸಿಟ್ ಆಗಿ ಕೋಪ, ಭಯ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗಿಂದ. ಇದು ಯಾಕೆ ನನಗೆ ಮುಕ್ತಿ ಬೇಕು, ನನಗೆ ವಾಸಿ, ನನ್ನ ದೇವ್ರ ಥರ ಗುಣ ಇರಬೇಕು, ಇದೆಲ್ಲ ಬೇಡ 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 ಅಂತ ನಾವು ಮೆಡಿಟೇಷನಲ್ಲಿ ತುಂಬ ಜನಕ್ಕೆ ಹೆಚ್ಚಾಗತ್ತೆ. ನಾವು ನಾರ್ಮಲ್ ಆಗಿದ್ರೆ ಏನು ಥಾಟ್ಸ್ ಬರಲ್ಲ, ಕಣ್ಣು ಮುಚ್ಕೊಂಡ ತಕ್ಷಣ ಚಕ್ 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 ಅಂತ ಬರುತ್ತೆ. ನಿಜನಾ? ಯಾರನ್ನ ಫೇಸ್ ಮಾಡಿದರೆ ಈ ಪ್ರಾಬ್ಲಮ್? ಸರ್ ನಾರ್ಮಲ್ ಆಗಿದ್ರೆ ಓಕೆ ಸರ್, ಕಣ್ಣು ಮುಚ್ಕೊಂಡಾಗ ನಾನು ತಡ್ಸ್ಕೊಳಕ್ಕಾಗಲ್ಲ, ಬೇಡ. ಇದು ಅದೃಷ್ಟ, ಅದು ಕರ್ಮ ಆಗ್ತಾ ಇಲ್ಲ. ಜಸ್ಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ನಾವೇ ಅದು ರಿಲೀಸ್ ಮಾಡ್ತಾ ಇದ್ದೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.